Welcome to our YouTube channel Kala and Kitchen. ಹಿಟ್ಟಿನಿಂದ ಖಾರ ಶೇವ್ ಮಾಡೋಣ. ಬೇಕರಿ ಸ್ಟೈಲ್ ಮನೆಯಲ್ಲೇ ನಾವು ಸುಲಭವಾಗಿ ಮಾಡಬಹುದು. ಅದಕ್ಕೆ ಬೇಕಾಗುವ ಪದಾರ್ಥಗಳು 1 ಕಪ್ ಕಡಲೆ ಹಿಟ್ಟು, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ ಮತ್ತು ಚಿಟಿಗೆಯಷ್ಟು ಬೇಕಿಂಗ್ ಸೋಡಾ. ಇಷ್ಟು. ಈಗ ಒಂದು ಪಾತ್ರೆ ತಗೊಂಡು ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ ಕಡಲೆ ಹಿಟ್ಟು, ಚೂರು ರುಚಿಗೆ ತಕ್ಕಷ್ಟು ಆ ಹಿಟ್ಟು ಎಷ್ಟು ಅದಕ್ಕೆ ಚಿಟಿಗೆಯಷ್ಟು ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡ್ರ್ ಖಾರದ ಪುಡಿ, ಸ್ವಲ್ಪ ಕಲರ್ ಬರಲಿ ಅಂತ ಅರಿಶಿನ ಪುಡಿ ಸ್ವಲ್ಪ ಪೌಡ್ರ್ ಚಿಟಿಗೆಯಷ್ಟು, ಸ್ವಲ್ಪ ಬೇಕಿಂಗ್ ಸೋಡಾ 1 ಚಿಟಿಕೆ. ಜಾಸ್ತಿ ಹಾಕಿದರೆ ಮೆತ್ತಗೆ. ಸ್ಪೂನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ರುಚಿ ಬರಲಿ ಅಂತ ಒಂದು ಬೌಲ್ನ ಹಾಕ್ಕೊಂಡು ನೀರು ಹಾಕಿ ಸ್ವಲ್ಪ ಕಲಿಸ್ಬೇಕು. ಜಾಸ್ತಿ ನೀರು ಹಾಕಬಾರ್ದು. ಈ ಥರ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆದು ಆಗಬೇಕು. ಈಗ ನಾವು ಸೇವ್ ಮಾಡೋ ಪಾತ್ರೆ ಒಳಗೆ ಅದ್ರೊಳಗೆ ಹಾಕಿ ಇದು ಮಾಡಿ. ಈಗ ಇದಕ್ಕೆ ನಾವು ಒಳಗಡೆ ಎಣ್ಣೆ ಹಚ್ಚಬೇಕು. ಇಲ್ಲಾಂದರೆ ಅದೆಲ್ಲ ಹಿಟ್ಟು ಅದಕ್ಕೆ ಹತ್ಕೊತಿದ್ವಿ. ಸ್ವಲ್ಪ ಎಣ್ಣೆ ಸವರಿ ಆಮೇಲೆ ಅದು ಹಿಟ್ಟು ಹಾಕಿ ಇದು ಮಾಡಿ. ಈಗ ಸ್ವಲ್ಪ ಎಣ್ಣೆ ಕಾಯಿ ಕೊಡೋಣ. ಪಾತ್ರೆ ಇಟ್ಟು ಆಯಿಲ್ ಬಾಯಿಲ್ ಹಿಟ್ಟು ಸ್ವಲ್ಪ ಭಾಳ ನೀರ್ಗತೆ ಆದರೆ ಸ್ವಲ್ಪ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು. ಒಣ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡು ಭಾಳ ನೀರ್ಗತೆ ಆಗಿಬಿಟ್ರೆ ಅದು ಇದು ಸೇವು ಸರಿ ಬರಲ್ಲ. ಅತಿ ಗಟ್ಟಿನೂ ಇರಬಾರ್ದು, ಅತಿ ಸಾಫ್ಟ್ ಇರಬಾರ್ದು. ಮೀಡಿಯಮ್ ಸೈಜ್ ಈ ಥರ ಇರಬೇಕು. ಈಗ ನಾವು ಇದನ್ನು ಇದು ಚಕ್ಲಿ ಇರ್ತೈತಲ್ಲ ಸೇವ್ ಮಾಡೋವರೆಲ್ಲ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಿದೆ ನೋಡಿ. ಈಗ ಹಾಕೋಣಂತ ಸ್ವಲ್ಪ ಸಣ್ಣ ಉರಿಯೊಳಗೆ ನಾವು ಫ್ರೈ ಮಾಡಬೇಕು. ಅದು ಸ್ವಲ್ಪ ಫ್ರೈ ಆಗಬೇಕು. ಯಾಕಂದರೆ ಹಾಗೆ ತೆಗೆದುಬಿಟ್ರೆ ಕಟ್ ಆಗುತ್ತೆ. ಒಂದು 5 ನಿಮಿಷ ಬಿಟ್ಟು ನಾವು ಇದನ್ನು ತಿರುವಿ ಹಾಕಬೇಕು. ಈಗ ಇದು ಬಾಯ್ಲ್ ಆಗಿದೆ. ಇದನ್ನು ಸ್ವಲ್ಪ ಸೌಕಾಸಾಗಿ ತಿರುವಿ ಹಾಕಬೇಕು. ಅದು ನೋಡಿ ಎಷ್ಟು ಚೆನ್ನಾಗಿ ಬಂತು. ಮನೆಯಲ್ಲೇ ನಾವು ಸುಲಭವಾಗಿ ಮಾಡ್ಕೋಬೋದು. ಹೊರಗಡೆ ಎಲ್ಲ ಯಾವುದೋ ಎಣ್ಣೆ ಮಿಕ್ಸ್ ಮಾಡಿ ಮಾಡ್ತಾರೆ. ನಾವಾಗೆ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಸಾಯಂಕಾಲ ಈವ್ನಿಂಗ್ ಟೈಮಿಗೆ ಸ್ನ್ಯಾಕ್ಸ್ ಜೊತೆ ಚೆನ್ನಾಗಿರುತ್ತೆ. ಹಿಟ್ಟು ಮಾಡಬೇಕು. ಜಾಸ್ತಿ ಇಟ್ಟರೆ ಕೆಂಪಾಗಿ ಟೇಸ್ಟ್ ಬರಲ್ಲ, ಹೊತ್ತಿ ಬಿಡುತ್ತೆ. ಪ್ಲೇಟಿಗೆ ತೆಗೆಯೋಣ. ಬೇಕರಿ ಸ್ಟೈಲ್ ಸೇವು ರೆಡಿಯಾಗಿದೆ. ಸುಲಭವಾಗಿ ಮನೆಯಲ್ಲೇ ಮಾಡಬಹುದು. Like, comment, and subscribe to our channel for more content and press the bell icon for notifications.